ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಹಬ್ಬದ ಹಿಂದಿಂದು 2 ದಿನದ ಬ್ಲಾಗ್. ಇದು ಶೇರ್ ಮಾಡೋಕ್ಕಾಗಿಲ್ಲ, ಸೊ ಹಂಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬಕ್ಕಂತಲೇ ಬೆಡ್ಶೀಟ್ಗಳೆಲ್ಲ ಒಗೆದಿದ್ದೆ, ಬಿಸಿಲೇ ಇರಲಿಲ್ಲ. 2 ದಿನ ಒಣಗಿಸಿದ್ದೀನಿ ನಾನು ಈ ಬೆಡ್ಶೀಟ್ಗಳು. ಇದು ದೊಡ್ಡ ದೊಡ್ಡ ಬೆಡ್ಶೀಟು, ಒಣಗೋದಕ್ಕೆ ಟೈಮ್ ಹಿಡಿಸುತ್ತೆ. ಬಿಸಿಲಿತ್ತು ಅಂದರೆ ಒಂದೇ ದಿನಕ್ಕೆ ತಿರುವಾಕಿ ಉಲ್ಟಾ ಮಾಡಿ ಹಾಕಿದ್ರೆ ಬೇಗ ಒಣಕೊಳ್ಳುತ್ತೆ. ಇದು ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ, ಮೋಡ ಮುಚ್ಕೊಂಡಿತ್ತು. ಬೆಳಗ್ಗೆನೇ ಒಗೆದಾಕ್ಬಿಟ್ಟಿದ್ದೆ. 2 ದಿನ ಒಣಗಿಸ್ದೆ ನಾನು ಈ ಬೆಡ್ಶೀಟ್ಗಳನ್ನ. ಇನ್ನೂ ಒಂದು ಬೆಡ್ಶೀಟ್ ಇದೆ, ಅದು ನಾವು ಹಾಕ್ಕೊಳ್ಳಲ್ಲ, ಚಳಿ ಆದವಾಗ ಮಾತ್ರ ಹಾಕ್ಕೊಳ್ಳೋದು. 2 ಬೆಡ್ಶೀಟ್ ಸಾಕು, ಮಕ್ಕಳಿಗೊಂದು ನಮಗೊಂದು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಆಯಿಲ್ ಬಾಟಲ್ಸು ತೊಳೆದಿದ್ನಲ್ವ ಹಿಂದಿನ ದಿನ, ಅದು ಒಣಗಿತ್ತು. ಅದಕ್ಕೆ ಆಯಿಲ್ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವೆಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರಾ ಅಂತ ಹೇಳಿ. ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಬಿಡು ಸಿಕ್ಕಲಿಲ್ಲ ಹಬ್ಬ ಮಾಡಿಕೊಂಡು. ಸರಿ, ಹಂಗಾಗಿ ಹಬ್ಬ ಮುಗಿದ್ಮೇಲೆ ಊರಿಗೆಲ್ಲ ಹೋಗಿದೆ, ಅದ್ರದ್ದು ಲಾಗು ಬರುತ್ತೆ ನೆಕ್ಸ್ಟು. ವೆಯ್ಟ್ ಮಾಡ್ತಾಯಿರಿ. ಈ ಆಯಿಲ್ ಬಾಟ್ಲ್ ಕೂಡ ಅಷ್ಟೇ, ಬಿಸಿಲು ಚೆನ್ನಾಗಿತ್ತು ಅಂದ್ರೇ ಚೆನ್ನಾಗಿ ಒಣಗೋದು, ಇಲ್ಲ ಅಂತಂದರೆ ಅದು ಬಾಟ್ಲು ಒಣಗಲ್ಲ. ಸಣ್ಣದಾಗಿ ಬಟ್ಟೆ ಅದರೊಳಗಡೆ ಬಿಟ್ಕೊಂಡು ಕಡ್ಡಿಯಲ್ಲಿ ಒರೆಸ್ಕೋಬೇಕು, ಇಲ್ಲ ಅಂತಂದರೆ ನೀರು ಗುಳ್ಳೆಗಳ ಥರ ಇರುತ್ತಲ್ವ, ಅದು ಹಂಗೆ ಇದ್ಬಿಡುತ್ತೆ. ಇವಾಗ 2 ಬಾಟ್ಲಿಗೂ ಫಿಲ್ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಸಾಂಬಾರು ಶೇರ್ ಮಾಡಿದ್ದೀನಿ, ಅದ್ರದ್ದು ಕಾಳು ಬಲ್ತಿರೋ ಕಾಳೆಲ್ಲ ನೆನೆಸಿದ್ದೆ ಅಂತ ಹೇಳಿದ್ನಲ್ವ, ಅದು ಇಲ್ಲಿ ಕಾಳು ಇಸ್ಕೊತಾ ಇದ್ದೀನಿ. 2 ಕೈಯಲ್ಲಿ ಇಸ್ಕೊಳ್ತೀನಿ, ಬೇಗ ಆಗುತ್ತೆ. ಇವಾಗ ಕಾಳಿಸ್ಕಿದ್ದಾಯಿತು. ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2-3 ಥರ ಬೇಳೆ ಸಾಂಬಾರು ಮಾಡ್ತೀನಿ. ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಒಂಥರ, ಮತ್ತು ನಾನು ಓನಾಗಿ ಕಲ್ತಿರೋದು ಒಂಥರ. ಆ ಥರ ಯಾವ ಥರ, ಈಗ ಮೊದಲಿಗೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಕಾಳು ಇಸ್ಕೊಂಡಿದ್ದೀವಲ್ಲ ಬೇಳೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೈ ಮಾಡಿ ಈ ಥರ ಸಾರು ಮಾಡಿಕೊಂಡ್ರೆ. ಕಾಳು ಕೂಡ ಚೆನ್ನಾಗಿತ್ತು, ಅವರೆಕಾಯಿ ಸೀಸನ್ ಅಲ್ಲ, ಆದ್ರೂ ಸೂಪರಾಗಿತ್ತು ಇದು. ಇವಾಗ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡೋದ್ರಲ್ಲೇ ಸ್ವಲ್ಪ ಕಾಳು ಬೆಂದು ಹೋಗುತ್ತೆ, ಮಸಾಲೆ ಹಾಕಿ ಏನು ಅಷ್ಟೊಂದು ಬೇಯಿಸೋ ಅಷ್ಟಿರಲ್ಲ. ಇವಾಗ ಅದು ಫ್ರೈ ಆಗೋಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಗಸಗಸೆ ಎಲ್ಲನೂ ಹಾಕ್ಕೋಬೇಕು ಸಾರಿಗೆ ತಕ್ಕಂಗೆ. ನಮಗಿಲ್ಲಿ 2 ಲವಂಗ, 1 ಇಂಚು ಚಕ್ಕೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ, ಇಷ್ಟನ್ನು ಹಾಕ್ಕೊಂಡು ಒಂದು 4-5 ಎಸಳು ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ಈರುಳ್ಳಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಚಕ್ಕೆ ಲವಂಗ ಎಲ್ಲ ತೆಗ್ದಿದ್ವಲ್ಲ, ಆ ಬಾಟಲ್ಸ್ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು. ಒಂದೇ ಅದು ಫ್ರೈ ಆಗೋಕ್ಕೆ ಲೇಟ್ ಆಗುತ್ತಲ್ವ, ಹಂಗಾಗಿ ಬಾಟಲ್ಸ್ ತೆಗ್ದಿದ್ದಲ್ವ ಅದನ್ನೆಲ್ಲ ಹಂಗಂಗೆ ಎತ್ತಿಟ್ಕೊಳ್ಳೋದು. ಇದು ಡಿಮಾರ್ಟಲ್ಲಿ ತಂದಿದ್ದು ಗ್ಲಾಸ್ ಜಾರ್ಸು, ತುಂಬಾ ಚೆನ್ನಾಗಿದೆ. ಡಿಮಾರ್ಟ್ ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಅದೇ ಗ್ಲಾಸ್ ಜಾರ್ಸ್ ಇದು. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಡಿಮಾರ್ಟ್ ಶಾಪಿಂಗ್ ಅಂತ ಹಾಕಿದ್ದೀನಿ. ಅದೆಲ್ಲ ಗ್ಲಾಸ್ ಜಾರ್ಸ್ ಎಲ್ಲ ಒಂದೇ ಕಡೆಗೆ ಇಟ್ಕೊಳ್ಳೋದು. ಇದು ಹೈಟ್ ವೈಸ್ ಇದ್ದಿದ್ರೆ ಚೆನ್ನಾಗಿರೋದು. ಅದು ಆನ್ಲೈನಲ್ಲಿ ನೋಡ್ತಾ ಇದ್ದೀನಿ ಆರ್ಗನೈಸ್ ಮಾಡೋದಕ್ಕೆ, ಬಟ್ ಇಲ್ಲಿ ಹೈಟು ಸರಿ ಹೋಗುತ್ತೋ ಇಲ್ಲೋ ಅಂತ ಸ್ವಲ್ಪ ಕನ್ಫ್ಯೂಷಲ್ಲಿದೆ. ತರಿಸಿದ್ಮೇಲೆ ಖಂಡಿತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋತೀನಿ. ಈ ಮಸಾಲೆ ಡಬ್ಬ ಕೂಡ ಇಲ್ಲೇ ಇಟ್ಕೊಳೋದು. ಇವಾಗ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ. ಟೊಮೊಟೊ ಜಾಸ್ತಿ ಹಾಕ್ಬಾರ್ದು, 1 ಟೊಮೊಟೊ ಮೀಡಿಯಮ್ ಸೈಜು ಟೊಮೊಟೊ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೋಬೇಕು ಫ್ರೈ ಆಗೋವರೆಗೂ. ಇವಾಗ
ಕೊತ್ತಂಬರಿ ಸೊಪ್ಪು ಅಷ್ಟೇ, ಬೇರೆ ಏನು ಹಾಕೋಷ್ಟಿರಲ್ಲ. ಮಸಾಲೆಗಳು ಹಾಕ್ಕೊಂಡ್ರೆ ಆಯಿತು. ಪುದೀನ ಇದೆಲ್ಲ ಏನೂ ಅವಶ್ಯಕತೆ ಇರಲ್ಲ ಇದಕ್ಕೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಬೇಕಿದ್ದರೆ ಗರಂ ಮಸಾಲ ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೋಬೇಕು. ಸಾರು ಸ್ವಲ್ಪ ತಿಕ್ನೆಸ್ ಬರಬೇಕಲ್ವ, ಅದಕ್ಕೋಸ್ಕರ. ಮತ್ತು ಟೇಸ್ಟು ಕೂಡ ಕೊಡುತ್ತೆ. ಹುರ್ಗಡ್ಲೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ವಲ್ಲ ಕಾಳು, ಇದಕ್ಕಿನ ಬೇಳೆ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಅಷ್ಟೇ. ಚೆನ್ನಾಗಿರುತ್ತೆ ಸಾರು. ಇದು ಇವಾಗ ಫ್ರೈ ಮಾಡಿದ್ದಾಗಿದೆ. ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ರುಬ್ಕೊಂಡು ಕಾಳು ಫ್ರೈ ಮಾಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಇಷ್ಟೇ ಕ್ವಾಂಟಿಟಿ, ಜಾಸ್ತಿ ಹಾಕ್ಬಾರ್ದು, ಮಂದ ಆಗಿಬಿಡುತ್ತೆ ಸಾರು. ಫಟಾಫಟ್ ಅಂತ ಬೇಳೆ ಸಾರು ರೆಡಿ. ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬೇಗ ಕೆಲಸ ಮಾಡಿಬಿಟ್ಟು ಹೊಸೂರ್ಗೆ ಹೋಗೋಣ ಅಂತ, ಹೂವು ತರೋದಕ್ಕೆ ಅಂತ ಬೇಗ ಮಾಡ್ತಾಯಿದ್ದೀನಿ. ಬೇಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಲೆಮನ್ ರೈಸೇ ಬೇಗ ಆಗೋದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗಂತ ಲೆಮನ್ ರೈಸ್ ಮಾಡಿದ್ದೆ. ಅದನ್ನೇನು ಶೇರ್ ಮಾಡಿಲ್ಲ. ನನ್ನ ಮಗಳಿಗೆ ಕಡಲೆಬೀಜ ಇಷ್ಟ ಆಗಲ್ಲ. ಅದಕ್ಕೆ ಕಡಲೆಬೀಜ ಎಲ್ಲ ಆರಿಸ್ಬಿಟ್ಟು ಅವಳಿಗೆ ಪ್ಯಾಕ್ ಮಾಡೋದು. ಮಗನಿಗೆ ಕಡಲೆಬೀಜ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅವನಿಗೆ ಕಡಲೆಬೀಜ ಸಮೇತ ಹಾಕ್ತೀನಿ. ಸ್ನ್ಯಾಕ್ಸ್ಗೆ ವಾಟರ್ ಮೆಲನ್ ಕಟ್ ಮಾಡಿ ಹಾಕಿದ್ದೆ. ಲೆಮನ್ ರೈಸು ಸಿಂಪಲ್ಲಾಗಿ ಚೆನ್ನಾಗಿತ್ತು. ಬೇಗ ಆಗಬೇಕು ಅಂತಂದರೆ ಇದೇನೇ ಮಾಡೋದು. ಪುಳಿಯೋಗರೆ ಮತ್ತು ಚಿತ್ರಾನ್ನ, ಇದೇ ಎರಡೇ ಆಪ್ಷನ್ ಇರೋದು. ರೈಸ್ ಮಾಡು, ಗೊಜ್ಜು ಮಾಡು, ಕಲಿಸ್ತಾ ಆಯಿತು. ಇವಾಗ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಸೂರಿಗೆ ಬಂದಿದ್ದೀನಿ ನಾನು ಹೂವು ತಗೊಳ್ಳೋಕ್ಕೆ. ಆವತ್ತು ಮಂಗಳವಾರ ನಾನು ಹೋಗಿದ್ದು ಹಬ್ಬಕ್ಕೆ. ಇನ್ನೂ ಶುಕ್ರವಾರ ಅಲ್ವಾ ಹಬ್ಬ. ಮಂಗಳವಾರ ತುಂಬಾ ರಶ್ ಇತ್ತು. ಏನು ಹೂವು ರೇಟ್ ಕೂಡ ಅಷ್ಟೇ ಇತ್ತು. ಇವಾಗ ಹೆಂಗೋ ಹಂಗೆ ತಗೊಂಡು ಬಸ್ ಹತ್ತದೆ. ಫುಲ್ ಮಳೆ ಸ್ಟಾರ್ಟ್ ಆಯಿತು ಅಲ್ಲೇ. ಇವಾಗ ಮನೆಗೆ ಬರೋವರೆಗೂ, ಬಂದು ಮಕ್ಕಳು ಕರ್ಕೊಬರೋವರೆಗೂ ಮಳೆ ಬೀಳ್ತಾನೆ ಇತ್ತು. ನೋಡಿ, ಇಷ್ಟು ಮಳೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಯಿತು ಅಷ್ಟೇ. ಜೋರು ಮಳೆ, ರೋಡಲ್ಲೆಲ್ಲ ತುಂಬ ಹರಿತಾ ಇತ್ತು ನೀರು. ಇವತ್ತಿನ ವಿಡಿಯೋ ಇಷ್ಟೇ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.